ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಲೆನೋವೋ ಯೋಗ ಸ್ಲಿಮ್ 7 ಆಲ್ರೆಡಿ ಅನ್ಬಾಕ್ಸ್ ಆಗಿದೆ. ಇದರ ಪರ್ಫಾರ್ಮೆನ್ಸ್ ಹೇಗಿದೆ, ಬ್ಯಾಟ್ರಿ ಲೈಫು ಹೇಗಿದೆ, ಇದೆಲ್ಲ ಪ್ರತಿಯೊಂದನ್ನು ನಾವು ಆಲ್ರೆಡಿ ಟೆಸ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಒಂದು ವೇಳೆ ನೀವು ತಗೋಬೇಕು ಅಂತಿದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿದ್ರೆ ಫುಲ್ ನೋಡಿ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡೋಣ ಏನೇನು ಬರುತ್ತೆ ಅಂತ. 65 ವಾಟ್ಸ್ ಅಡಾಪ್ಟರ್ ಚಾರ್ಜರ್ ಆದರೆ ಬರುತ್ತೆ, ಒಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ ಮತ್ತು ಲ್ಯಾಪ್ಟಾಪ್ ಬರುತ್ತೆ. ಬಾಕ್ಸಲ್ಲಿ ಬರುವಂಥದ್ದು ಕಂಟೆಂಟ್ ಇಷ್ಟೇ. ಈ ಲ್ಯಾಪ್ಟಾಪಲ್ಲಿ ನನಗೆ ಮೇಯ್ನ್ ಆಗಿ ಇಷ್ಟ ಆಗಿದ್ದು ಅಂತಂದರೆ ಡಿಸೈನ್. ಇಲ್ಲಿ ನೋಡ್ಕೋಬೋದು ನೀವು, ಆಲ್ಮೋಸ್ಟ್ ಎಲ್ಲ ಪ್ಲೈನ್ ಇದೆ ಆ್ಯಂಡ್ ಇಲ್ಲಿ ಯೋಗ ಅಂತ ಲೋಗೋ ಇದೆ ಮತ್ತು ಇಲ್ಲಿ ಕೆಳಗಡೆ ಲೆನೋವೋ ಅಂತ ಇದೆ. ಮತ್ತು ಈ ಲ್ಯಾಪ್ಟಾಪ್ನ ಸ್ಕ್ರೀನ್ ಬೆಸಲ್ ಕೂಡ ನಮಗೆ ತುಂಬಾ ಥಿನ್ ಆಗಾದ್ರೆ ಇದೆ. ಓವರ್ ಆಲ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ನೀಟಾಗಾದ್ರೆ ಇದೆ. ಮತ್ತು ಬಾಟಮ್ನಲ್ಲಿ ಹೇರ್ ಇಂಟೇಕ್ ಇದೆ, ನಮಗೆ ಎಕ್ಸಾಸ್ಟ್ ಬಂದು ಹಿಂಜ್ ಹತ್ರ ಆದರೆ ಕೊಟ್ಟಿದ್ದಾರೆ. ಇನ್ನು ಈ ಲ್ಯಾಪ್ಟಾಪ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಮಗೆ ಅಲ್ಯೂಮಿನಿಯಂ ಬಿಲ್ಡ್ ಕ್ವಾಲಿಟಿ ಆಗಿರೋದ್ರಿಂದ ನಮಗೆ ತುಂಬಾನೇ ಸ್ಟ್ರಾಂಗ್ ಆಗಾದ್ರೆ ಇದೆ. ಇದು ಮಿಲಿಟರಿ ಸ್ಟ್ಯಾಂಡರ್ಡ್ 810H ಸರ್ಟಿಫಿಕೇಟ್ ಆದರೆ ಹೊಂದಿದೆ. ಸೊ ಇದು ನಮಗೆ ಆಲ್ಮೋಸ್ಟ್ ಒಂದು 20 ಟೆಸ್ಟ್ಗಳನ್ನ ಮಾಡಿ, ಪ್ರತಿಯೊಂದು ಟೆಸ್ಟ್ನ ಮಾಡಿ ಈ ಸರ್ಟಿಫಿಕೇಟ್ ಆದರೆ ಕೊಡ್ತಾರೆ. ಸೊ ಇದೊಂದು ಸ್ಟ್ರಾಂಗ್ ಲ್ಯಾಪ್ಟಾಪ್ ಅಂತ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇದನ್ನು ನಾವು 180 ಡಿಗ್ರಿವರೆಗೂ ನಾವು ಇದನ್ನು ಈ ರೀತಿ ಆದರೆ ಓಪನ್ ಮಾಡ್ಬೋದು. ಇನ್ನು ಬಾಡಿ ಫ್ಲೆಕ್ಸ್ ನೋಡೋದಾದರೆ ನಮಗೆ ಜಾಸ್ತಿ ಫ್ಲೆಕ್ಸ್ ಏನಿಲ್ಲ, ಸ್ವಲ್ಪ ಲೈಟ್ ಆಗಾದರೆ ಮಿನಿಮಲ್ ಆಗಾದರೆ ಫ್ಲೆಕ್ಸ್ ಆಗಿದೆ. ಬಾಡಿಯಲ್ಲಾಗಿರೋ ಮತ್ತು ಕೀಬೋರ್ಡಲ್ಲಾಗಿರ್ಬೋದು ಸ್ವಲ್ಪ ಲೈಟ್ ಆಗಾದರೆ ಫ್ಲೆಕ್ಸ್ ಇದೆ. ಇನ್ನು ಇದರ ತೂಕ 1.39 kg ಮಾತ್ರ. ಸೊ ನಾವು ಈಸಿಯಾಗಿ ಆಫೀಸು ಅಥವಾ ಸ್ಟೂಡೆಂಟ್ಸ್ ಏನಾದರೂ ಬೈ ಮಾಡ್ತೀರಾ ಅಂತಂದರೆ ಈಸಿ ಆಗಿದ್ರೆ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಇನ್ನು ಈ ಲ್ಯಾಪ್ಟಾಪ್ನ ರೈಟ್ ಸೈಡಲ್ಲಿ ಪೋರ್ಟ್ಗಳು ನಾವು ನೋಡ್ಕೊಳ್ಳೋದಾದರೆ, ರೈಟ್ ಸೈಡ್ನಲ್ಲಿ USB 3.2 Gen 1 ಟೈಪ್ ಎ ಪೋರ್ಟ್ ಇರುತ್ತೆ ಮತ್ತು ಅದರ ಪಕ್ಕದಲ್ಲಿ ಆಡಿಯೋ ಜಾಕ್ ಪೋರ್ಟ್ ಇರುತ್ತೆ, ಪವರ್ ಬಟನ್ ಇರುತ್ತೆ ಮತ್ತು ಎಲೆಕ್ಟ್ರಾನಿಕ್ ಶಟರ್ ಬಟನ್ ಆದರೆ ಇರುತ್ತೆ. ಇನ್ನು ನಾವು ಇದರ ಲೆಫ್ಟ್ ಸೈಡ್ ನೋಡ್ಕೊಳ್ಳೋದಾದರೆ ಒಂದು HDMI 2.1 ಪೋರ್ಟ್ ಇರುತ್ತೆ, 2 Type-C ಥಂಡರ್ಬೋಲ್ಟ್ 4 ಇರುತ್ತೆ. ಇನ್ನು ಈ ಲ್ಯಾಪ್ಟಾಪ್ನಲ್ಲಿರುವ ಕೀಬೋರ್ಡ್ ನಾವು ನೋಡ್ಕೊಳ್ಳೋದಾದ್ರೆ ಮೇಯ್ನ್ ಆಗಿ ಬ್ಯಾಕ್ ಲೈಟ್ ಕೀಬೋರ್ಡ್ ಇರುತ್ತೆ. 3 ಸ್ಟೆಪ್ವರೆಗೂ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಲ್ಯಾಪ್ಟಾಪಲ್ಲಿ ಎಲ್ಲ ಮಲ್ಟಿಮೀಡಿಯಾನು ಬಟನ್ಸ್ ಕೊಟ್ಟಿರ್ತಾರೆ. ಅದು ಬಿಟ್ಟು ಕೆಲವು ತುಂಬ ಲ್ಯಾಪ್ಟಾಪ್ಗಳಲ್ಲಿ ಈ ಬಟನ್ಸ್ನ ಕೊಟ್ಟಿರಲ್ಲ, ಅಂಥ ಬಟನ್ಗಳನ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೇನಂತ ಅಂದರೆ F8 ನಾವು ಪ್ರೆಸ್ ಮಾಡಿದ್ರೆ ಫ್ಲೈಟ್ ಮೋಡ್ ಆನ್ ಆಗುತ್ತೆ ಮತ್ತು ಸೆಟ್ಟಿಂಗ್ಸ್ ಬಟನ್ ಇದೆ ಮತ್ತು ಲಾಕ್ ಬಟನ್ ಇದೆ, ಕ್ಯಾಲ್ಕುಲೇಟರ್ ಬಟನ್ ಕೂಡ ಇದೆ. ನಮಗೆ ಇದರಲ್ಲಿ ಸ್ಮಾರ್ಟ್ ಕೀ ಇರುತ್ತೆ. ಈ ಸ್ಮಾರ್ಟ್ ಕೀನ ಆನ್ ಮಾಡಿದ್ರೆ ಇದರಲ್ಲಿ ನಮಗೆ ಬೇಕಾದಂಥ ಯಾವುದಾದ್ರು ಅಪ್ಲಿಕೇಶನ್ಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ರೆ ನಾವು ಡೈರೆಕ್ಟ್ ಸ್ಮಾರ್ಟ್ ಕೀನ ಪ್ರೆಸ್ ಮಾಡಿದಾಗ ಆ್ಯಪ್ಗಳಾದರೆ ನಮ್ಗೆ ಓಪನ್ ಆಗುತ್ತೆ, ಈಸಿ ಆ್ಯಕ್ಸೆಸ್ ಆದರೆ ಇರುತ್ತೆ. ಇನ್ನು ನಾವು ಈ ಕೀಬೋರ್ಡಲ್ಲಾಗಲಿ ಟ್ರ್ಯಾಕ್ ಪ್ಯಾಡು ಕೂಡ ನಮಗೆ ಸ್ವಲ್ಪ ದೊಡ್ಡದಾಗೇ ಇದೆ. ನಾರ್ಮಲ್ ಆಗಿ ಕೀಬೋರ್ಡಲ್ಲಾಗಲಿ ಅಥವಾ ಟ್ರ್ಯಾಕ್ ಪ್ಯಾಡಲ್ಲಾಗಲಿ ಯಾವ ಪ್ರಾಬ್ಲಮ್ಮು ಇಲ್ಲ. ಇನ್ನು ಇದರ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ ನಾವು 14 ಇಂಚು ಫುಲ್ HD ಡಿಸ್ಪ್ಲೇ ಆದರೆ ಕೊಟ್ಟಿದ್ದಾರೆ. OLED ಡಿಸ್ಪ್ಲೇ 16:10 ರೇಷಿಯೋ ಇರುತ್ತೆ. ಸೊ ಹಾಗಾಗಿ ನಮಗೆ ಕಂಟೆಂಟ್ ಏರಿಯಾ ಕೂಡ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. 400 ನಿಟ್ಸ್ ಬ್ರೈಟ್ನೆಸ್ ಆದರೆ ಕೊಟ್ಟಿದ್ದಾರೆ. ಸೊ ನಾವು ಮನೆ ಹತ್ರ ಒಳಗಡೆ ಆದರೆ ಈಸಿ ಆಗಾದರೆ ನಾವು ವರ್ಕ್ ಮಾಡ್ಬೋದು. ಡಿಸ್ಪ್ಲೇ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನೀವು ತುಂಬ ಬಿಸಿಲಿಗೆ ಏನಾದರೂ ಹೋಗ್ತೀರಾ ಅಂತಂದರೆ ಇದು OLED ಡಿಸ್ಪ್ಲೇ ಆಗಿರೋದ್ರಿಂದ ಸ್ವಲ್ಪ ರಿಫ್ಲೆಕ್ಟ್ ಆದರೆ ಹೊಡೆಯೋ ಚಾನ್ಸಸ್ ಆದರೆ ಇರುತ್ತೆ. ಇದು ನಮಗೆ 100% DCI PC3 ಕಲರ್ ಗಾಮೆಟ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ವಿಷನ್ ಇರುತ್ತೆ, TUV ಸರ್ಟಿಫೈಡ್ ಇರುತ್ತೆ. ಕ್ವಾಲಿಟಿಯಲ್ಲಾಗಲಿ ಕಲರ್ಸಲ್ಲಾಗಲಿ ನಮಗೆ ಯಾವ ಪ್ರಾಬ್ಲಮ್ ಆದರೆ ಇರಲ್ಲ. ಈ ಸಾರಿ ಇವರು ಸ್ಪೀಕರ್ನ ನಮಗೆ ಕೀಬೋರ್ಡ್ ಪಕ್ಕದಲ್ಲಾದರೆ ಕೊಟ್ಟಿದ್ದಾರೆ. ಒಂದ್ಸರಿ ಆಡಿಯೋ ಕ್ವಾಲಿಟಿ ಕೇಳಿಸ್ಕೊಳ್ಳಿ, ನಿಮ್ಗೊಂದು ಕ್ಲಾರಿಟಿ ಆದರೆ ಬರುತ್ತೆ. ಕೇಳಿಸ್ಕೊಂಡ್ರಲ್ಲ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಸೊ ಆಡಿಯೋ ಕ್ವಾಲಿಟಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗಾದ್ರೆ ನಮಗೆ ಕೇಳಿಸ್ತಾ ಇದೆ. ಈಗ ಮೇಯ್ನ್ ಆಗಿ ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಇದು ಇಂಟೆಲ್ ಕೋರ್ ಅಲ್ಟ್ರಾ 7 155H ನೊಂದಿಗೆ ಬರುತ್ತೆ. ಅಪ್ ಟು 4.8 GHz ಕ್ಲಾಕ್ ಸ್ಪೀಡ್ ಇರುತ್ತೆ. 16 ಕೋರ್ಗಳಿರ್ತವೆ, 22 ಥ್ರೆಡ್ಸ್ಗಳಿರ್ತವೆ, 2 LPU ಕೋರ್ ಇರುತ್ತೆ. ಈ 16 ಕೋರಲ್ಲಿ 6 ಪವರ್ಫುಲ್ ಕೋರ್ಸ್ ಇರುತ್ತೆ ಮತ್ತು 8 ಎಫಿಷಿಯನ್ಸಿ ಕೋರ್ಸ್ಗಳಿರುತ್ತೆ ಮತ್ತು ಇದರಲ್ಲಿ ಇಂಟೆಲ್ ಆರ್ಕ್ ಗ್ರಾಫಿಕ್ಸ್ ಕಾರ್ಡ್ ಕೂಡ ಇರುತ್ತೆ. ಇನ್ನು ಈ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಚ್ ಮಾರ್ಕ್ಸ್ಗಳನ್ನ ನೋಡೋದಾದ್ರೆ ನಾವು ಈ ಬೆಂಚ್ ಮಾರ್ಕ್ಸ್ ಹೇಗೆ ನೋಡ್ತೀವಿ ಅಂತಂದರೆ ಇದು ಓವರ್ ಆಲ್ ಇದರ CPU ಆಗಲಿ GPU ಆಗಲಿ ನಮಗೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಅದೇ ಟೆಸ್ಟ್ಗಳನ್ನ ಮಾಡಿ ನಮಗೆ ಫೈನಲ್ ರಿಸಲ್ಟ್ ಆದರೆ ಕೊಡುತ್ತೆ. ಸೊ ಪ್ರತಿಯೊಂದು ಟೆಸ್ಟ್ಗಳಲ್ಲೂ ಇದು ಎಷ್ಟು ಸ್ಕೋರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಈಗ ಸಿನಿ ಬೆಂಚ್ನಲ್ಲಿ ಇದು ನಮಗೆ ಸಿಂಗಲ್ ಕೋರು 1662 ಬಂದರೆ
ಮಲ್ಟಿ ಕೋರ್ನಲ್ಲಿ 9062 ಬಂದಿದೆ. ಗೀಕ್ ಬೆಂಚ್ನಲ್ಲಿ ಸಿಂಗಲ್ ಕೋರ್ನಲ್ಲಿ 1745 ಬಂದರೆ ಮಲ್ಟಿ ಕೋರ್ನಲ್ಲಿ 11186 ಬಂದಿದೆ. ಸೊ ಇವಾಗ ಹೇಳಿದಂಥ ಎರಡಕ್ಕಿಂತ ಮೂರನೇದು ಪಿ ಸಿ ಮಾರ್ಕ್ ಟೆಸ್ಟ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಸೊ ಅವೆರಡು ನಾವು ಇವಾಗ ಯಾವುದಾದ್ರೂ ಎರಡು ಹೇಳಿದ್ವಿ, ಅದನ್ನು ಬಿಟ್ಟಾಕಿ. ಬಟ್ ಮೈನ್ ಟೆಸ್ಟಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಮಗೆ ನಂಬರ್ಸು ಆ್ಯಕ್ಯುರೇಟಾಗಿ ಕೊಡೋದು ಬಂದು ಪಿ ಸಿ ಮಾರ್ಕ್. ಸೊ ಈ ಪಿ ಸಿ ಮಾರ್ಕ್ನಲ್ಲಿ ಇದನ್ನು ಟೆಸ್ಟ್ ಮಾಡಿದಾಗ ಇದು ನಮಗೆ ತೋರಿಸಿದ್ದು 6670. ಇದೊಂದು ಒಳ್ಳೆ ಗುಡ್ ಸ್ಕೋರ್ ಆಗಿರುತ್ತೆ. ಗೇಮಿಂಗೋಸ್ಕರ ಮತ್ತು ವಿಡಿಯೋ ಎಡಿಟಿಂಗೋಸ್ಕರ ನೀವು ಇದನ್ನೇನಾದರೂ ಬೈ ಮಾಡ್ತೀರಾ ಅಂತಂದರೆ ನಾವು ಸಜೆಸ್ಟ್ ಮಾಡಲ್ಲ, ಇದನ್ನು ಬೈ ಮಾಡಬೇಡಿ ಅಂತಲೇ ಹೇಳ್ತೀವಿ. ಗೇಮಿಂಗು ಎಡಿಟಿಂಗ್ ಬಿಟ್ಟು ಬೇರೆ ಪ್ರತಿಯೊಬ್ಬರು ಇದನ್ನು ಬೈ ಮಾಡ್ಬೋದು. ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ಗೇಮಿಂಗ್ಗಳಿಗಾದರೆ ನಮಗೆ ಡೆಡಿಕೇಶನ್ ಗ್ರಾಫಿಕ್ಸ್ಗಳಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಅವರಿಗೆ ರೆಕಮೆಂಡ್ ಮಾಡಲ್ಲ. ಅದು ಬಿಟ್ಟು ಆಫೀಸ್ ಪರ್ಪಸ್ ಆಗಿರ್ಬೋದು, ಸ್ಟೂಡೆಂಟ್ ಪರ್ಪಸ್ ಆಗಿರ್ಬೋದು, ನೀವು ಪ್ರತಿಯೊಂದಕ್ಕೂ ನೀವು ಆರಾಮಾಗಾದರೆ ಇದನ್ನು ಬೈ ಮಾಡ್ಬೋದು. ಇದರಲ್ಲಿ ನಮಗೆ 32 GB LPDDR5X ರ್ಯಾಮ್ ಇರುತ್ತೆ, 7467 MHz ಇರುತ್ತೆ, 1 TB NVMe Gen 4 ಸ್ಟೋರೇಜ್ ಆದರೆ ಕೊಟ್ಟಿರ್ತಾರೆ. ಇನ್ನು ಈ ಲ್ಯಾಪ್ಟಾಪ್ನಲ್ಲಿ ಕೊಟ್ಟಿರುವಂಥ ಕ್ಯಾಮ್ರಾ, ಇದರಲ್ಲಿ ನಮಗೆ IR ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ನಾವು ಈ ಲ್ಯಾಪ್ಟಾಪ್ನ ಫೇಸ್ ಲಾಕ್ ಆಗಾದರೂ ಯೂಸ್ ಮಾಡ್ಬೋದು. ಕ್ಯಾಮ್ರಾ ಟೆಸ್ಟ್ ಆದರೆ ಮಾಡೋಣ. ಸೊ ಈಗ ನೀವು ನೋಡ್ತಾ ಇರೋಂಥ ವಿಡಿಯೋ ಕ್ವಾಲಿಟಿ ಲೆನೋವೋ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇರೋಂಥದ್ದು. ಸ್ಟುಡಿಯೋದಲ್ಲಿ ಪ್ರೆಸೆಂಟು ಕೇವಲ ಒಂದು ಲೈಟ್ ಮಾತ್ರ ಇದೆ. ಸೊ ನೀವು ವಿಡಿಯೋ ಕ್ವಾಲಿಟಿಯನ್ನು ಜಡ್ಜ್ ಮಾಡ್ಬೋದು. ಓಕೆ, ನ್ಯಾಚುರಲ್ ಆಗಿ ನಮಗೆ ತುಂಬ ಬೆಟರ್ ಆಗಾದರೆ ಕಂಪೇರ್ ಟು ಅದರ್ ಲ್ಯಾಪ್ಟಾಪ್ಸ್ ಇದು ಸ್ವಲ್ಪ ಬೆಟರ್ ಆಗಾದರೆ ನಮಗೆ ಪರ್ಫಾರ್ಮೆನ್ಸ್ ಆದರೆ ಮಾಡ್ತಿದೆ. ಸೊ ನೋಡಿದ್ರಲ್ಲ ಕ್ಯಾಮ್ರಾ ಟೆಸ್ಟ್ ಹೇಗಿದೆ ಅಂತ. ನೆಕ್ಸ್ಟು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ನಾವು ಮಾತಾಡೋದಾದರೆ, ಇದರಲ್ಲಿ ನಮಗೆ 65 ವಾಟ್ಸ್ ಚಾರ್ಜರ್ ಆದರೆ ಕೊಟ್ಟಿರ್ತಾರೆ. ನೀವೇನಾದರೂ ಇದನ್ನ ಹೆವಿ ಯೂಸ್ ಮಾಡ್ತೀರಾ ಅಂತ ಅಂದರೆ 1 ಅವರ್ಗೆ 26% ಡ್ರಾಪ್ ಆದರೆ ಆಗುತ್ತೆ. ಸೊ ಹಾಗಾದರೆ ಹೆವಿ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತ ಅಂದರೆ 3 to 4 ಅವರ್ಸ್ ಮಾತ್ರ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನಾವು ಇದರಲ್ಲಿ ಕಂಟಿನ್ಯೂಸ್ ಆಗಿ 1 ಅವರ್ ಯೂಟ್ಯೂಬ್ ವೀಡಿಯೋಸ್ ನೋಡಿದಾಗ ನಮಗೆ ಇದರಲ್ಲಿ 12% ಆದರೆ ಡ್ರಾಪ್ ಆಯಿತು ಅಂತ ಅಂದರೆ ನಿಮಗೆ ಕೇವಲ ವೀಡಿಯೋಸ್ ಮಾತ್ರ ನೋಡ್ತೀರಾ ಅಂತ ಅಂದರೆ ಅರೌಂಡ್ ನಿಮಗೆ 6 to 7 ಅವರ್ಸ್ ಹತ್ರ ಬ್ಯಾಟ್ರಿ ಬ್ಯಾಕಪ್ ಆದರೆ ಬರುತ್ತೆ. ಸೊ ನೀವೇನಾದ್ರು ಹೆವಿ ಯೂಸರ್ ಆಗಿದ್ರೆ 3 to 4 ಅವರ್ಸ್ ಬರುತ್ತೆ. ಮೀಡಿಯಮ್ ಯೂಸರ್ ಆಗಿದ್ರೆ 5 to 6 ಅವರ್ಸ್ ಬರುತ್ತೆ. ಇನ್ನು ಸ್ವಲ್ಪ ನೀವು ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಇದು ಈಸಿಯಾಗಿ 7 to 8 ಅವರ್ಸ್ ಆದರೆ ಬ್ಯಾಟ್ರಿ ಬ್ಯಾಕಪ್ ಆದರೂ ಬರುತ್ತೆ. ಸೊ ಬ್ಯಾಟ್ರಿಯಲ್ಲಿ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ. ಇದು ಒಂದು ಗುಡ್ ಬ್ಯಾಕಪ್ ಅಂತಲೇ ಹೇಳ್ಬೋದು. ಇದು ವೈಫೈ 6E ಜೊತೆ ಬರುತ್ತೆ, ವಿಂಡೋಸ್ 11 ಇರುತ್ತೆ, MS ಆಫೀಸ್ 2021 ಹೊಂದಿರುತ್ತೆ. ಎಲ್ಲ ಓಕೆ. ಇದರಲ್ಲಿ ಕಾನ್ಸ್ ಏನು ಇಲ್ವಾ ಅಂತ ಅಂದರೆ ಇದು ಮೇಜರ್ ಕಾನ್ಸ್ ಅಂತ ಹೇಳಲ್ಲ, ಬಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಲ್ಯಾಪ್ಟಾಪಲ್ಲಿ ನಮಗೆ 60 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ, 120 ಕೊಟ್ಟಿದ್ರೆ ಚೆನ್ನಾಗಿರೋದು. ಮತ್ತು ಈ ಬೆಲೆಗೆ ತುಂಬ ಲ್ಯಾಪ್ಟಾಪ್ಗಳು 3K 2K ಅಂತ ಕೊಡ್ತಾ ಇದ್ದಾರೆ. ಇವರು ಫುಲ್ HD ಡಿಸ್ಪ್ಲೇ ಆದರೆ ಕೊಟ್ಟಿದ್ದಾರೆ, OLED ಡಿಸ್ಪ್ಲೇ. ಸೊ 2K ಅಟ್ಲೀಸ್ಟ್ 2K ಆದರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ಓವರಾಲ್ ಆಗಿ ಒಂದು ಒಳ್ಳೆ ಲ್ಯಾಪ್ಟಾಪ್ ಬೇಕು ಅಂತಂದರೆ ಆಫೀಸ್ ಪರ್ಪಸ್ ಆಗಲಿ, ಸ್ಟೂಡೆಂಟ್ ಪರ್ಪಸ್ ಆಗಲಿ, ನೀವು ಒಂದು ಲುಕ್ ಆದರೆ ಹಾಕ್ಬೋದು. ಇದಕ್ಕೆ ಬರುವ ದಿನಗಳಲ್ಲಿ 1 ಲ್ಯಾಕಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಚಾನಲ್ ಎಲ್ಲದಿದ್ರೆ ವೀಡಿಯೋಸ್ ಮಾಡ್ತೀವಿ. ಆ ವೀಡಿಯೋಸ್ನ ನೀವು ಮಿಸ್ ಆಗಬಾರ್ದು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಂಥ ಕಂಟೆಂಟ್ ಇನ್ನೂ ತುಂಬ ತರ್ತಾ ಇರ್ತೀವಿ ಕನ್ನಡದಲ್ಲಿ. ಆ್ಯಂಡ್ ಈ ಲ್ಯಾಪ್ಟಾಪ್ನ ಬೆಲೆ ನಾವು ನೋಡ್ಕೊಳ್ಳೋದಾದರೆ 1,04,000 ಆದರೆ ಇದೆ. ಸೊ ಅಷ್ಟು ಅಮೌಂಟ್ಗೆ ಈ ಲ್ಯಾಪ್ಟಾಪ್ ವರ್ತಾ ಅಂತ ಅಂದರೆ ಆಬ್ವಿಯಸ್ಲಿ ವರ್ತೆ. ಯಾಕಂತಂದರೆ ಇದು ಪರ್ಫಾರ್ಮೆನ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಆದರೆ ಇದೆ. ಬಟ್ ಗೇಮಿಂಗ್ ಆದರೆ ಎಡಿಟಿಂಗ್ ಆಗಲಿ ನೀವು ಇದು ನಿಮಗೆ ಸರಿ ಹೋಗಲ್ಲ. ಅದು ಬಿಟ್ಟು ಬೇರೆ ಯಾರಾದರೂ ಇದನ್ನು ಬೈ ಮಾಡ್ಬೋದು. ಸೊ ಬರುವ ಮುಂದಿನ ದಿನಗಳಲ್ಲಿ ನಾವು ಲ್ಯಾಪ್ಟಾಪ್ ಕಂಪ್ಯಾರಿಸನ್ ಬಗ್ಗೆ ವೀಡಿಯೋಸ್ ಆದರೆ ಮಾಡ್ತೀವಿ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಲ್ಯಾಪ್ಟಾಪ್ ಆಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ಬೈ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ಅಥವಾ ಈ ಲ್ಯಾಪ್ಟಾಪ್ನ ಬೈ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.